ವ್ಯಕ್ತಪಡಿಸಿರೋದು ನಮ್ಮ ಡಿಫೆನ್ಸ್ ಸಿಸ್ಟಮ್ ಅನ್ನು ಟೆಸ್ಟ್ ಮಾಡ್ತಿದ್ದಾರೆ ಅವರು ಅಂತ. ಈ ಕಡೆ ಉರಿಯಲ್ಲಿ ನಾಗರಿಕರನ್ನ ಗುರಿಯಾಗಿರಿಸಿ ಪಾಕ್ ದಾಳಿಯ ಪ್ರಯತ್ನ ಮಾಡಿದೆ. ಬಾರಾಮುಲ್ಲಾದಲ್ಲಿ ನಾಗರಿಕರ ಮೇಲೆ ದಾಳಿಗೆ ಪ್ರಯತ್ನ ಮಾಡಿದೆ. ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಬಾರಾಮುಲ್ಲಾ, ಉರಿ, ಪೂಂಚ್, ರಜೌರಿ ಇಲ್ಲೆಲ್ಲ ಕಡೆ ನಾಗರಿಕರನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಒಂದು ಕಡೆ ಡ್ರೋನ್ ಬಳಸಿ ದಾಳಿ ಮಾಡುವ ಪ್ರಯತ್ನ ಆಗ್ತಾ ಇದ್ರೆ, ಮತ್ತೊಂದೆಡೆ ಶೆಲ್ ದಾಳಿ ಆಗ್ತಾ ಇದೆ. ಪಾಕಿಸ್ತಾನದ ಲ್ಯಾಂಡ್ ಆರ್ಮಿ ಭಾರತೀಯರನ್ನ ಟಾರ್ಗೆಟ್ ಮಾಡಿ, ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಶೆಲ್ ದಾಳಿ ಮಾಡ್ತಾ ಇದೆ. ಈ ದೃಶ್ಯ ಏನು ನೋಡ್ತಾ ಇದ್ದೀರಿ ಈಗ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತ ದೃಶ್ಯ ಏನಿದೆ, ಇದು ಡ್ರೋನ್ ಮೂಲಕ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಇದೆ. ಡ್ರೋನ್ ಬಳಸಿ ಆಸಿಸ್ ಘಾಟ್ ಸೋಂಗರ್ ಅನ್ನುವಂತ ಡ್ರೋನ್ ಇದು. ಇದರ ರೇಂಜು 10 ಕಿಲೋಮೀಟರ್, ಕೇವಲ 10 ಕಿಲೋಮೀಟರ್. ಅಂದ್ರೆ ಈ ಡ್ರೋನ್ ಆಪರೇಟ್ ಆಗ್ತಾ ಇರೋದು ಇಲ್ಲೇ ಅಕ್ಕಪಕ್ಕದಲ್ಲೆಲ್ಲೋ, LOC ಅಕ್ಕಪಕ್ಕದಲ್ಲೆಲ್ಲೋ ಆಪರೇಟ್ ಆಗ್ತಾ ಇದೆ. ಡ್ರೋನ್ ಆಪರೇಟ್ ಆಗ್ತಾ ಇರುವಂತ ಸೆಂಟರ್ ಅನ್ನ ಹುಡುಕಿ ಹೊಡಿಬೇಕಾದಂತ ಅಗತ್ಯ. ಅಕ್ಕಪಕ್ಕದಲ್ಲೆಲ್ಲೋ ಇದನ್ನು ಆಪರೇಟ್ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಇದು ಲಾಂಗ್ ರೇಂಜ್ ಡ್ರೋನ್ಗಳಲ್ಲ, ಇದು ಶಾರ್ಟ್ ರೇಂಜ್ ಡ್ರೋನ್ಗಳನ್ನು ಬಳಸ್ತಾ ಇದ್ದಾರೆ. ಟರ್ಕಿ ಕೊಟ್ಟಿರುವಂತ ಡ್ರೋನ್ ಇದು. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಡ್ರೋನ್ಗಳನ್ನು ಹೊಡೆದುರುಳಿಸ್ತಾ ಇದೆ. ನಿನ್ನೆ 36 ಕಡೆ ದಾಳಿಯ ಪ್ರಯತ್ನ ಆಗಿತ್ತು. ಇಲ್ಲಿಯವರೆಗೆ ಮಾಹಿತಿ ಪ್ರಕಾರ ಇವತ್ತು 7 ಕಡೆ ದಾಳಿಯ ಪ್ರಯತ್ನ ಆಗಿದೆ. ಸಾಂಬಾ, ಪಠಾನ್ಕೋಟ್, ಪೋಖ್ರಾನ್, ಉರಿ, ಪೂಂಚ್, ನೌಗಮ್, ಫಿರೋಜ್ಪುರ್ ಇಲ್ಲೆಲ್ಲ ಕಡೆ ದಾಳಿಯ ಪ್ರಯತ್ನಗಳಾಗಿದೆ. 7 ಸ್ಥಳಗಳು, 7 ಲೊಕೇಶನ್ ಇವತ್ತು ಟಾರ್ಗೆಟ್ ಆಗಿರೋದು. ಭಾರತದ 7 ಜಾಗಗಳನ್ನು ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ ಡ್ರೋನ್ ಮೂಲಕ. ಡ್ರೋನ್ ಅನ್ನು ಬಳಸಿ ಸಾಂಬಾ, ಪಠಾನ್ಕೋಟ್, ಪೋಖ್ರಾನ್, ಉರಿ, ಪೂಂಚ್, ನೌಗಾಮ್ ಮತ್ತು ಫಿರೋಜ್ಪುರ್ ಇಲ್ಲಿ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಭಾರತ ಯಾವ ರೀತಿ ಡ್ರೋನ್ ಅನ್ನು ಬಳಸಿ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೋ, ಆ ದಾಳಿಗಳಲ್ಲಿ ಕೆಲವು ಯಶಸ್ಸಾಯಿತು ಭಾರತದ್ದು. ಬಟ್ ಪಾಕಿಸ್ತಾನ ಮಾಡ್ತಾ ಇರುವಂತ ದಾಳಿ ಯಾವುದು ಯಶಸ್ಸಾಗ್ತಾ ಇಲ್ಲ, ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ. ಬಟ್ ಪ್ರಯತ್ನದಲ್ಲಿದೆ ಪಾಕಿಸ್ತಾನ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ರೆಡಿ ಇದ್ದಾರೆ. ಜಗದೀಶ್, ಸದ್ಯ ಏನಿದೆ ಸಿಚುವೇಶನ್ ಜಮ್ಮುವಿನಾದ್ಯಂತ? ರಕ್ಷತ್, ನಾನಿಗಿರುವಂತಹ ಸ್ಥಳ LOCಯ ಕೇವಲ 1.5 2 ಕಿಲೋಮೀಟರ್ ದೂರದಲ್ಲಿ ಮಾತ್ರ. ನಮಗೂ ಸಹಿತ ಇಲ್ಲಿ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಜನರು ಕಾಣಿಸ್ತಾ ಇಲ್ಲ, ಮತ್ತು ಜೊತೆಗೆ ಮನೆಗಳಲ್ಲೂ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಮ್ಮ ಕ್ಯಾಮೆರಾ ಪರ್ಸನ್ ಅಶೋಕ್ ಇದ್ದಾರೆ, ಅವ್ರಿಗೂ ಸಹಿತ ಕೆಲವೊಂದು ವಿಜುವಲ್ಸ್ ಗಳನ್ನ ತೋರಿಸೋದಕ್ಕೆ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಇರುವಂತಹ ಮನೆ ಏನಂದ್ರೆ ಇಲ್ಲಿ ತೋರಿಸಬಾರ್ದು ಅನ್ನುವಂತಹ ಕಾರಣಕ್ಕಾಗಿ, ಎಲ್ಲಿ ಅನ್ನುವಂತಹ ಲೊಕೇಶನ್ ತೋರಿಸಬಾರ್ದು ಅನ್ನುವ ಕಾರಣಕ್ಕಾಗಿ ಇಡೀ ನಗರ ಏನಿದೆ, ಇಡೀ ಏನಂದ್ರೆ ಹಳ್ಳಿ ಏನಿದೆ ಪೂರ್ತಿಯಾಗಿ ಏನಂದ್ರೆ ಬ್ಲಾಕ್ಔಟ್ ಆಗಿಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಸಹಿತ ಲೈಟ್ ಗಳನ್ನ ಹಾಕೋದಕ್ಕೆ ಅವಕಾಶ ಇಲ್ಲ. ಮತ್ತೆ ಇಲ್ಲಿಂದ ಕೇವಲ ಕೆಲವೇ ಏನಂದ್ರೆ ನಿಮಿಷಗಳ ಹಿಂದೆ ನಮಗೇನಂತಂದ್ರೆ ಆ ಗುಂಡಿನ ಸದ್ದು ನಿರಂತರವಾಗಿ ಕೇಳುವಂತಹ ಕೆಲಸ ಆಗ್ತಾ ಇತ್ತು. ಮತ್ತೆ ಇಲ್ಲಿರುವಂತಹ ಜನರು ನಿನ್ನೆ ಆಗಿರ್ತಕ್ಕಂತಹ ಘಟನೆಯನ್ನ ಏನಂದ್ರೆ ಅವ್ರ ಕಣ್ಣು ಮುಂದ್ಗಡೆ ಇವತ್ತು ಸಹಿತ ಇದೆ. ಯಾಕಂದ್ರೆ ನಾನು ಇವತ್ತು ಇಡೀ ದಿವಸ ಮಾತನಾಡಿಸುವಂತಹ ಸಂದರ್ಭದಲ್ಲೂ ಸಹಿತ ಏನಂದ್ರೆ ಬಹಳಷ್ಟು ಜನ ಹೇಳ್ತಾ ಇದ್ರು, ಅದು ನೇರವಾಗಿ ಏನಂತಂದ್ರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಇರೋದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ಈ ರೀತಿಯಾದಂತಹ ಘಟನೆಗಳು ಆಗಿದ್ದೇ ಆದ್ರೆ ಮತ್ತೆ ಮುಂದಿನ ಹಂತಗಳಲ್ಲಿ ನಮಗೆ ಏನಂದ್ರೆ ತೊಂದರೆ ಆಗ್ಬೋದು ಅನ್ನುವಂತಹ ಕಾರಣ. ಮತ್ತೆ ಅದ್ರ ಜೊತೆಗೆ ಬಹಳಷ್ಟು ಜನ ಏನಂದ್ರೆ ಈ ಮನೆ ಏನಿದೆ ಇರುವಂತಹ ಏನಂದ್ರೆ ಮನೆ
ಇದನ್ನ ಏನಂದ್ರೆ ಖಾಲಿ ಮಾಡಿ ಹೋಗುವಂತಹ ಕೆಲಸವನ್ನ ಸಹಿತ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಈಗ ಮತ್ತೆ ಎರಡನೇ ಹಂತದಲ್ಲಿ ಗುಂಡಿನ ದಾಳಿ ಆಗುವಂತಹ ಕೆಲಸಗಳು ನಿರಂತರವಾಗಿ ಆಗ್ತಾ ಇದಾವೆ. ಮತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಜನರು ಈ ಒಂದು ಸ್ಥಳದಲ್ಲಿ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ಒಂದು ಕಡೆಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿರ್ದೇಶನ, ಮತ್ತೊಂದು ಕಡೆಗೆ ಏನಂದ್ರೆ ಅವರಿಗೆಲ್ಲಿರುವಂತಹ ಚಿಕ್ಕ ಮಕ್ಕಳು ಅವರಿಗೆ ದೊಡ್ಡವರಿಗೆ ಏನಂದ್ರೆ ಇರೋದಕ್ಕೆ ಆಗೋದ್ರು ಸಹಿತ ಏನೋ ಚಿಕ್ಕವರು ಯಾವುದೇ ಕಾರಣಕ್ಕೂ ಏನಂದ್ರೆ ಭಯದ ವಾತಾವರಣ, ಆ ಶಬ್ದ ಇದೆಯಲ್ಲ ಎಂತವರಿಗೂ ಸಹಿತ ಆತಂಕ ಪಡುವಂತಹ ಏನೋ ವಾತಾವರಣ ನಿರ್ಮಾಣವನ್ನ ಮಾಡುತ್ತೆ. ಹಾಗಾಗಿ ಈ ಪ್ರದೇಶದಿಂದ ಎಲ್ಲರೂ ಸಹಿತ ಹೋಗಿದ್ದಾರೆ. ಈಗ ಇನ್ನೊಂದು ವಿಶೇಷ ಏನಂತಂದ್ರೆ ಇಲ್ಲಿರುವಂತಹ ಜನರ ಧೈರ್ಯವನ್ನ ಮೆಚ್ಚಲೇಬೇಕು. ಕಾರಣ ಏನು ಅಂತಂದ್ರೆ ಹಿರಿಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಮಿಕ್ಕಿದವ್ರನ್ನ ಏನಂತಂದ್ರೆ ಇಲ್ಲೇ ನಾವು ಹಳ್ಳಿಯಲ್ಲೇ ಇರ್ತೀವಿ, ಅಂತಹ ಸಂದರ್ಭ ಬಂದಿದ್ದೆ ಆದ್ರೆ, ಅಂತಹ ಪರಿಸ್ಥಿತಿ ಬಂದಿದ್ರೆ ಆದ್ರೆ ನಾವು ಸಹಿತ ಭಾರತೀಯ ಸೇನೆಯ ಜೊತೆಗೆ ನಿಂತುಕೊಳ್ತೀವಿ, ಅವರಿಗೆ ಬೇಕಾಗಿರ್ತಕ್ಕಂತಹ ಸಹಾಯ ಮಾಡ್ತೀವಿ ಅನ್ನುವಂತಹ ವಿಚಾರಗಳನ್ನ ಸಹಿತ ಅಂದ್ರೆ ಬಹಳಷ್ಟು ಜನ ಮಧ್ಯಾಹ್ನದಿಂದ ಹೇಳ್ತಾ ಇದ್ರು. ಇವತ್ತು ದಾಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ಏನಂದ್ರೆ ಇಂಟೆಲಿಜೆನ್ಸ್ ಅವರು ಮಾಹಿತಿನ ಕೊಟ್ಟಿದ್ರು. ಏನಂದ್ರೆ ಇನ್ನೊಂದು ವಿಚಾರ ಏನಂದ್ರೆ ರಕ್ಷತ್, ಮಧ್ಯಾಹ್ನ 12 ಗಂಟೆಯಿಂದನೇ ದಾಳಿ ಆಗುತ್ತೆ ಅನ್ನುವಂತಹ ಏನಂದ್ರೆ ಮಾಹಿತಿ ಮುಂಚೆನೆ ಇತ್ತು. ಆದ್ರೆ 12 ಗಂಟೆಯಿಂದ ದಾಳಿ ಆಗಿಲ್ಲ. ಬಹುತೇಕ ಅದಾದ ಮೇಲೆ ಏನಿಸ್ತು ಅಂತಂದ್ರೆ ಪಾಕಿಸ್ತಾನ ಇನ್ನು ಮುಂದೆ ದಾಳಿ ಮಾಡಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ನಿರಂತರವಾದಂತಹ ದಾಳಿಯನ್ನ ಮಾಡಿದ್ಮೇಲೆ ರಾತ್ರಿ 7:15 ಮೊದಲ ಬಾರಿಗೆ ಜಮ್ಮುವಿನಲ್ಲಿ ದಾಳಿಯನ್ನ ಮಾಡುತ್ತೆ. ಅದಾದ ಮೇಲೆ ನಿರಂತರವಾಗಿ ಬೆಳಗಿನ ಜಾವ 5 ಗಂಟೆ 10 ನಿಮಿಷದವರೆಗೂ ಏನು ದಾಳಿಯನ್ನ ಮಾಡುತ್ತಲ್ಲ, ಆ ದಾಳಿಯನ್ನ ಮಾಡೋದಕ್ಕೆ ಪ್ರತ್ಯುತ್ತರವಾಗಿ ಭಾರತವನ್ನ ಕೊಟ್ಟಿತ್ತಲ್ಲ, ಆ ಒಂದು ರಿವೆಂಜ್ ಏನಂತಂದ್ರೆ ಇನ್ನು ಮುಂದೆ ದಾಳಿಯನ್ನ ಮಾಡಬಹುದಿಲ್ಲ. ಯಾಕಂದ್ರೆ ಸ್ವಲ್ಪ ಅವ್ರ ಮಾಡಿರ್ತಕ್ಕಂಥ ತಪ್ಪನ್ನು ತಿದ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿತ್ತು. ಆದ್ರೆ ಪಾಪಿ ಪಾಕಿಸ್ತಾನ ಇನ್ನೂವರೆಗೂ ಸಹಿತ ತಪ್ಪನ್ನು ತಿದ್ಕೊಂಡಿಲ್ಲ. ಬೆಳಗ್ಗೆಯಿಂದನೂ ಸಹಿತ ಸೈಲೆಂಟ್ ಆಗಿತ್ತು. ಆದ್ರೆ ಯಾವಾಗ ಸಂಜೆ 7 ಗಂಟೆ 15ರಿಂದ 20 ನಿಮಿಷ ಆಯ್ತಲ್ಲ, ಅವಾಗ ಮೊದಲ ಬಾರಿಗೆ ಊರಿ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಉರಿ ಆದ್ಮೇಲೆ ಏನಂದ್ರೆ ರಜೌರಿ ಮೇಲೆ ದಾಳಿಯನ್ನ ಮಾಡ್ತಾರೆ. ಅದಾದ್ಮೇಲೆ ಪಠಾನ್ ಕೋಟ್ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಜೈಸಲ್ಮೇರ್, ರಾಜಸ್ಥಾನ ಜೈಸಲ್ಮೇರ್ ಸಹಿತ ಏನಂದ್ರೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ಏನಂತಂದ್ರೆ ನಿರಂತರವಾದಂತಹ ದಾಳಿಯನ್ನ ಮಾಡ್ತಿದ್ರೆ. ಆದ್ರೆ ಇಲ್ಲಿವರೆಗೂ ಸಹಿತ ಭಾರತೀಯ ಸೇನೆ ಆಗಿರ್ಬೋದು ಅಥವಾ ಭಾರತೀಯ ಹತ್ರ ಇರುವಂತಹ S-400 ಏನಂದ್ರೆ ಏನೋ ಅದನ್ನ ಸಂಪೂರ್ಣವಾಗಿ ಹೊಡೆದಿಡುವಂತಹ ಕೆಲಸವನ್ನ, ಯಾಕಂದ್ರೆ ಪಾಕಿಸ್ತಾನದ ಯಾವುದೇ ಡ್ರೋನ್ ಬಂದ್ರು. ಮತ್ತೆ ಇನ್ನೊಂದು ನಿಮ್ಗೆ ಹೇಳಬೇಕು ಅಂದ್ರೆ ಈ ಟರ್ಕಿ ಕೊಟ್ಟಿರ್ತಕ್ಕಂತಹ ಆ ಒಂದು ಡ್ರೋನ್ ಏನಿದೆ ಕೇವಲ 10ರಿಂದ 12 ಕಿಲೋಮೀಟರ್ ರೇಂಜ್ ಅಲ್ಲಿ ಮಾತ್ರ ಏನಂದ್ರೆ ಕಾರ್ಯನಿರ್ವಹಿಸುತ್ತೆ. ಅದನ್ನು ಹೊರತುಪಡಿಸಿ ಹೆಚ್ಚಿಗೆ ಬಂದು ಬೀಳೋದಿಲ್ಲ. ಹಾಗಾಗಿ ಏನಂದ್ರೆ LOC ಹತ್ರ ಇರುವಂತದ್ದು ಮತ್ತೆ ಅಂದ್ರೆ ಪಾಕಿಸ್ತಾನ ಮತ್ತೆ ಭಾರತದ ಅಂತಾರಾಷ್ಟ್ರೀಯ ಗಡಿ ಭಾಗ ಏನಿದೆ ಆ ಗಡಿ ಭಾಗದಿಂದ ಇರುವಂತಹ ಕೇವಲ 10ರಿಂದ 12 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಆ ಡ್ರೋನ್ ಗಳನ್ನ ಆಪರೇಟ್ ಮಾಡೋದಕ್ಕಾಗುತ್ತೆ. ಆ ಭಾಗದಲ್ಲಿ ಮಾತ್ರ ಟಾರ್ಗೆಟ್ ಅನ್ನ ಮಾಡಿ ಆಪರೇಟ್ ಅನ್ನ ಮಾಡ್ತಾ ಇದ್ರೆ, ಅಟ್ಯಾಕ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರತ್ಯುತ್ತರವನ್ನ ಭಾರತ ನಿರಂತರವಾಗಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿವರೆಗೂ ಸಹಿತ ಏನಂದ್ರೆ ಪಾಕಿಸ್ತಾನ ಏನಂದ್ರೆ ಒಂದ್ ಕಡೆಗೆ ಡ್ರೋನ್ ಇಂದ ಆಪರೇಟ್ ಮಾಡ್ತಾ ಇದ್ರೆ ಅಂದ್ರೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆಗೆ LOC ಅಲ್ಲಿ ನಿರಂತರವಾಗಿ ಗುಂಡಿನ ಚಕಮಕಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಗುಂಡಿನ ಚಕಮಕಿಗೂ ಸಹಿತ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದು ಇಲ್ಲಿಗೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲೂ ಸಹಿತ ಅಂದ್ರೆ ಭಾರತೀಯ ಪತ್ರಿಕಾಗೋಷ್ಠಿಯಲ್ಲಿ ಭಾರತದ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಪತ್ರಿಕಾಗೋಷ್ಠಿಯಲ್ಲೂ ಸಹಿತ ಕೆಲವೊಂದು ಮಾಹಿತಿಗಳನ್ನು ಹಂಚಿದ್ರು. ಪೂರ್ತಿಯಾಗಿ ಅಂದ್ರೆ ಡೀಟೇಲ್ಸ್ ಕೊಡೋದಕ್ಕೆ ಆಗಿಲ್ಲ. ಯಾಕಂದ್ರೆ ಅದು ಭಾರತೀಯ ಭದ್ರತಾ ದೃಷ್ಟಿಯಿಂದ ಕೊಡೋದಕ್ಕೆ ಆಗೋದೂ ಇಲ್ಲ. ಅಲ್ಲಿ ಇಬ್ಬರು ಅದರಲ್ಲೂ ಸ್ಪೆಷಲಿ ಏನಂದ್ರೆ ಉರಿಯಲ್ಲಿ ಆಗಿರ್ಬೋದು ಅಥವಾ ಏನಂತಂದ್ರೆ ಬೇರೆ ಬೇರೆ ಏನೋ ಬೇರೆ ಸ್ಥಳಗಳಲ್ಲಾಗಿರ್ಬೋದು ಕೆಲವೊಂದು ಕ್ಯಾಶುಯಾಲಿಟೀಸ್ ಆಗಿದ್ದಾವೆ, ಕೆಲವೊಬ್ರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಪಾಕಿಸ್ತಾನ ಮಾಡ್ತಿರುವಂತಹ ಕೆಟ್ಟ ಏನಂದ್ರೆ ನೀತಿಗಳೇನು ಅಂತಂದ್ರೆ ಅದರಲ್ಲೂ ಪ್ರಮುಖವಾಗಿ ಜಾತಿಯ ವಿಚಾರವನ್ನ, ಧರ್ಮದ ವಿಚಾರಗಳನ್ನ ತಂದಿರುವಂತದ್ದು. ಯಾಕಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ಅತಿ ಹೆಚ್ಚು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗಡಿಯನ್ನು ಹಂಚಿಕೊಳ್ಳುವಂತಹ 2ನೇ ಸ್ಥಾನದಲ್ಲಿ ಇರುವಂತದ್ದು ಪಂಜಾಬ್. ಆ ಪಂಜಾಬ್ ನಲ್ಲಿರುವಂತಹ ಗುರುದ್ವಾರದ ವಿಚಾರವಾಗಿ ಇಟ್ಕೊಂಡು ಅಂದ್ರೆ ಗುರುದ್ವಾರದ ಮೇಲೆ ಅಂದ್ರೆ ಭಾರತ ಸ್ವತಃ ಅವರೇ ಏನಂದ್ರೆ ದಾಳಿಯನ್ನ ಮಾಡಿಕೊಂಡು ಪಾಕಿಸ್ತಾನ ಮಾಡಿದೆ ಅನ್ನುವಂತಹ ವಿಚಾರನ ಹೇಳುವಂತಹ ಕೆಲಸವನ್ನ ಮಾಡ್ತಲ್ಲ. ಈ ನೀಚ ಬುದ್ಧಿ ಮತ್ತೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಗುರುದ್ವಾರದ ವಿಚಾರವಾಗಿ ಬಂದಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಅಂದ್ರೆ ಸಿಖ್ ಧರ್ಮ ನೇರವಾಗಿ ಅಂದ್ರೆ ಅಪೋಸ್ ಮಾಡಬಹುದು ಭಾರತ ಸರ್ಕಾರದ ನೀತಿಗಳಿಗೆ ಅನ್ನುವಂಥದ್ದು. ಮತ್ತೆ ಜೊತೆಗೆ ಖಲಿಸ್ತಾನಿಗಳ ಏನಂದ್ರೆ ಅವರ ರಣತಂತ್ರಗಳೇನಿದಾವೆ ಆ ಖಲಿಸ್ತಾನಿಗಳ ಉಪಯೋಗವನ್ನ ಪಡ್ಕೊಳ್ಬೇಕು ಅಂದ್ರೆ ಪ್ರತ್ಯೇಕವಾದ ಉಪಯೋಗವನ್ನ ಇಂತಹ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಪಾಕಿಸ್ತಾನ ಏನು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಸಹಿತ ಭಾರತದಲ್ಲಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೆ ಸ್ವತಃ ಪಂಜಾಬಿಗರೇ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಈ ಒಂದು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು, ಮತ್ತೆ ಪಾಕಿಸ್ತಾನದ ನೀತಿಗಳಿಗೆ ಮತ್ತೆ ಪಾಕಿಸ್ತಾನದ ಈ ಧರ್ಮ ವಿಭಜನೆ ಮಾಡಿ ತನ್ನ ರಾಜಕೀಯ ಬೇಳೆನ ಬೇಯಿಸಿಕೊಳ್ಳುವಂತಹ ಕೆಲಸವನ್ನ ಮಾಡುವಂತಹದ್ದು. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವತಃ ಅದೇ ಪಾಕಿಸ್ತಾನವೇ ಬೆತ್ತಲೆ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಏನಂದ್ರೆ ಪೂರ್ತಿಯಾಗಿ ಪಂಜಾಬ್ನ ಬಹುತೇಕ ಎಲ್ಲಾ ನಾಯಕರುಗಳು ಸಹಿತ ಹೇಳಿರುವಂತದ್ದು. ರಕ್ಷತ್ ಜಗದೀಶ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಇವತ್ತಿನ ಪಾಕಿಸ್ತಾನದ ದಾಳಿಗೆ ಸಂಬಂಧಿಸಿದಂತ ಒಂದಿಷ್ಟು ದೃಶ್ಯಗಳು ಲಭ್ಯವಾಗ್ತಾ ಇದ್ದಾವೆ. ಡ್ರೋನ್ ಅನ್ನ ಬಳಸಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತ ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಇದು ಪೋಖ್ರಾನ್ನ ದೃಶ್ಯ ಇದು.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.